ಎಸ್ ರದ್ದಾಗಿದ್ದಂಥ BPL ಕಾರ್ಡ್ಗಳು ಮತ್ತೆ ವಾಪಸ್ಸಾಗುತ್ತೆ. ನೋ ಟೆನ್ಷನ್ ಅಂತ ಆಯಿತು. ರೇಷನ್ ಕಾರ್ಡ್ ತಿದ್ದುಪಡಿಯಿಂದ ಜನ ನಿಟ್ಟುಸಿರನ್ನ ಬಿಟ್ಟಿದ್ದಾರೆ. ನವೆಂಬರ್ 28ರಂದು ಅಂದರೆ ನಾಡಿದ್ದಿನಿಂದಲೇ ಸಿಗುತ್ತಂತೆ ಪಡಿತರ ರದ್ದಾಗಿದ್ದಂಥ BPL ಕಾರ್ಡ್ಗಳು. ನವೆಂಬರ್ 28ರಿಂದಲೇ ಸಿಗುತ್ತೆ ಚೀಟಿದಾರರಿಗೆ. ಎಸ್ ಬಡತನ ರೇಖೆಗಿಂತ ಕೆಳಗಿರುವ ರಾಜ್ಯದ ಎಲ್ಲ ಅರ್ಹ ಪಡಿತರದಾರರಿಗೆ ನವೆಂಬರ್ 29ರಿಂದ ಪಡಿತರ ವಿತರಿಸಲಾಗುತ್ತೆ ಅಂತ ಈಗಾಗಲೇ ಒಂದು ಕಡೆ ಆಹಾರ ಸಚಿವ KH ಮುನಿಯಪ್ಪನವರು ತಿಳಿಸಿದ್ದಾರೆ. ಸರ್ಕಾರಿ ನೌಕರರು ಮತ್ತು ಆದಾಯ ತೆರಿಗೆ ಪಾವತಿ ಮಾಡುವವರನ್ನ ಹೊರತುಪಡಿಸಿ ಬೇರೆ ಯಾರೊಬ್ಬರೂ ಕೂಡ BPL ಕಾರ್ಡ್ ರದ್ದು ಪಡಿಸದಂತೆ ಆಹಾರ ಇಲಾಖೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಾಕೀತನ್ನ ಮಾಡಿದ್ದಾರೆ. ಅದರಂತೆ ಆಹಾರ ಇಲಾಖಾಧಿಕಾರಿಗಳು ರದ್ದಾಗಿರುವ ಕಾರ್ಡ್ಗಳನ್ನು ಪುನಃ ಸಕ್ರಿಯಗೊಳಿಸುವಂತಹ ಕಾರ್ಯವನ್ನು ಕೂಡ ಆರಂಭಿಸಿದ್ದಾರೆ. ಇನ್ನೇನು ಆ ಕೆಲಸ ಕೂಡ ಕಂಪ್ಲೀಟ್ ಆಗುತ್ತೆ. ಹಾಗಾಗಿ ಜನರು ನಿಟ್ಟುಸಿರನ್ನ ಬಿಡ್ತಾ ಇದ್ದಾರೆ. ರೇಷನ್ ಕಾರ್ಡ್ ತಿದ್ದುಪಡಿಯಿಂದ ಜನ ಹೈರಾಣಾಗ್ಬಿಟ್ಟಿದ್ರು. ಸೊ ಹಾಗೋ ಹೀಗೋ ಮತ್ತೆ ಕೈ ಸೇರ್ತಾ ಇದೆ. ನವೆಂಬರ್ 28ರಿಂದಲೇ ಸಿಗುತ್ತೆ ಪಡಿತರ. ರದ್ದಾಗಿದ್ದಂಥ BPL ಕಾರ್ಡ್ಗಳು ಮತ್ತೆ ವಾಪಸ್ ಆಗ್ತಾ ಇರೋದ್ರಿಂದ ಜನರು ಒಂದು ಕಡೆ ರಿಲ್ಯಾಕ್ಸ್ ಮೋಡ್ಗೆ ಹೋಗಿದ್ದಾರೆ ಅಂತಲೇ ಹೇಳಬಹುದು. ಇದರ ಬಗ್ಗೆ ಏನು ಆಹಾರ ಸಚಿವರಾದಂಥ KH ಮುನಿಯಪ್ಪನವರು ಕೂಡ ಮಾಹಿತಿಯನ್ನು ಹೊರಬಿಟ್ಟಿದ್ದಾರೆ. ಇದ್ರ ಬಗ್ಗೆ ಆಹಾರ ಸಚಿವರಾದಂತಹ ಇನ್ನು KH ಮುನಿಯಪ್ಪನವರು ಕೂಡ ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ದಾರೆ. ಏನ್ ಮಾತಾಡಿದ್ರು ಮುನಿಯಪ್ಪನವರು ಕೇಳ್ತಾ ಹೋಗೋಣ. ಅಂದಾಜು 28ನೇ ತಾರೀಕು ಅವರು PDSL ಎಲ್ಲ ಕಡೆ ಹೋಗಿ ಯಾರ್ಯಾರು BPL ಕಾರ್ಡ್ ಇದ್ರು ಅವರೆಲ್ಲರೂ ಕೂಡ ಅಕ್ಕಿ ತೆಗೆದುಕೊಂಡು ಅರೇಂಜ್ಮೆಂಟ್ ಮಾಡಿದ್ದೆ. ಒಂದು ವಾರ ಅಂತ ಹೇಳಿದ್ದೆ, ಒಂದು ವಾರ ಕರೆಕ್ಟಾಗಿ 21ನೇ ತಾರೀಕು ನಾನು ಮೀಟಿಂಗ್ ಮಾಡಿದೆ. 28ನೇ ತಾರೀಕು ಅವರಿಗೆ ಎಲ್ಲ ಲಭ್ಯವಿರ್ತದೆ. ಹಿಂದೆ 2 ತಿಂಗಳಿಂದ ಯಾವ ರೀತಿ ಕಾರ್ಡ್ಸ್ ಇತ್ತು, BPL ಎಷ್ಟಿತ್ತು, APL ಎಷ್ಟಿತ್ತು, ಯಥಾಸ್ಥಿತಿಯಲ್ಲಿ ನಡೀತದೆ. ಎಕ್ಸೆಪ್ಟ್ ಇನ್ಕಮ್ ಟ್ಯಾಕ್ಸು ಮತ್ತು ಸರ್ಕಾರಿ ಕೆಲಸದಲ್ಲಿರೋರು ಬಿಟ್ಟು ಉಳಿದೆಲ್ಲರಿಗೂ ಯಥಾಸ್ಥಿತಿಯಲ್ಲಿರ್ತಾರೆ. BPL ಇದ್ದವ್ರು BPL ಇರ್ತಾರೆ, APL ಇದ್ದವ್ರು APL ಇರ್ತಾರೆ. ಯಥಾಸ್ಥಿತಿ BPL ಅವರು ಒಬ್ಬರಿಗೂ ಕೂಡ ತೊಂದರೆ ಆಗಲ್ಲ, ಅವರೆಲ್ಲರಿಗೂ ಕೂಡ ಅಕ್ಕಿ ಸಿಗ್ತಾರೆ. BJP ಆರೋಪ ಏನು ಅಂದರೆ ಅವೈಜ್ಞಾನಿಕವಾಗಿ ಮಾಡ್ತಾ ಇರೋಂಥದ್ದು ಅನ್ನುವಂಥದ್ದು. ಈಗ ಈವನ್ IT ಡಿಕ್ಲರೇಷನ್ ಇರ್ಬೋದು, ಈ ಏನು ಮಾನದಂಡಗಳು ತಂದಿದ್ದಾರೆ ಬಹಳ ಅವೈಜ್ಞಾನಿಕ ಪದ್ಧತಿಗಳನ್ನು ಬಳಸ್ತಾ ಇದ್ದಾರೆ. ಮಾನದಂಡಗಳನ್ನು ಕೇಂದ್ರ ಸರ್ಕಾರದ ಮಾರ್ಗಸೂಚಿ ಮೇಲೆ ಮಾಡಿದ್ದೀವಿ. ಇನ್ಕಮ್ ಟ್ಯಾಕ್ಸ್ ಹೇಳಿದ್ದಾರೆ, ಸರ್ವಿಸ್ ಹೇಳಿದ್ದಾರೆ, ಮತ್ತು ಯಾರ ಆರ್ಥಿಕ ಪರಿಸ್ಥಿತಿ 1,20,000 ಮೇಲೆ ಇರ್ತಾರೆ ಅವರೆಲ್ಲರೂ ಕೂಡ ಇದರೊಳಗಡೆ ಬರ್ತಾರೆ ಅಂತ ಹೇಳಿದ್ದಾರೆ. ನಾವು ವೈಜ್ಞಾನಿಕವಾಗಿ ಮಾಡಿದ್ದೀವಿ. ಎಲ್ಲೋ ಅಪ್ಪಿತಪ್ಪಿ ಕೆಲವರು 1%, 2% ಪಾನ್ ಕಾರ್ಡ್ ಅವರು ಪೆನಾಲ್ಟಿ ಕಟ್ಟಿರೋದನ್ನು ಇನ್ಕಮ್ ಟ್ಯಾಕ್ಸು ಅಂತ ಕಂಪ್ಯೂಟ್ರಲ್ಲಿ ಕಾರಣ ಇದು ಗೊಂದಲಕ್ಕೆ ಅವಕಾಶ ಆಯಿತು. ಮಾಡಿರೋದು ಪರಿಷ್ಕರಣೆ ಕರೆಕ್ಟಾಗಿದೆ. ಅದು ನಿಧಾನವಾಗಿ ನಾನು ಉತ್ತರ ಹೇಳ್ತೀನಿ. ಈಗ ಯಥಾಸ್ಥಿತಿ ಇರಲಿ. ನಿಜವಾಗಿ APL ಯಾರಿದ್ದಾರೆ, BPL ಒಬ್ಬರಿಗೂ ತೊಂದರೆ ಆದಂಥ ಪರಿಷ್ಕರಣೆ ಮುಂದೆ ಮಾಡೋಣ. ಈಗಿನ ಪರಿಸ್ಥಿತಿಯಲ್ಲಿ ಹಿಂದೆ ಯಥಾಸ್ಥಿತಿಯನ್ನು ಕಾಪಾಡಿದ್ದೀವಿ. ಯಾಕಂದರೆ ನಮಗೆ BPL ಅವರು ಕೂಲಿ ಮಾಡೋ ಜನ ಅದರಿಂದಾನೇ ಜೀವನ ಮಾಡ್ತಿದ್ರು. ಅವ್ರಿಗೆ ಯಾರಿಗೂ ತೊಂದರೆ ಆಗಕೂಡದಂತ ಮುಖ್ಯಮಂತ್ರಿಗಳು ನಮ್ಮ ಅಧ್ಯಕ್ಷರು ಒಂದು ತೀರ್ಮಾನ ತೆಗೆದುಕೊಂಡು ಅದರಂತೆ ಇವತ್ತು ನಾನು ಆ ತೀರ್ಮಾನ ಹೇಳಿದ್ದೇನೆ. 28ನೇ ತಾರೀಕು ಹಿಂದಿನ ತಿಂಗಳು ಯಾವ ರೀತಿ ಅಕ್ಕಿ ಸಿಕ್ತಿತ್ತು BPL ಕಾರ್ಡ್ಗೆ ಅದೇ ರೀತಿ ಸಿಗ್ತದೆ, ಯಾರಿಗೂ ತೊಂದರೆ ಆಗೋದಿಲ್ಲ. ಸೊ 28ರಿಂದ ಸುಗಮವಾಗಿ ಹೊರಕ್ಕೆ ತೆಗೆದುಕೊಂಡು ಅದೇ ನಾನು ಸಾಧ್ಯವಾದರೆ
ಶೋಭಾ ಕರಂದ್ಲಾಜೆ ಮತ್ತು ಸೋಮಣ್ಣ